ಮಾರ್ಗನ್ ಸ್ಟೈನ್ಲೇನ್ ಅವರು ಒಂದು ವರ್ಡ್ ಹೇಳಿದ್ದಾರೆ, ಕಾಪರ್ ವಿಲ್ ಬಿ ದ ನೆಕ್ಸ್ಟ್ ಗೋಲ್ಡ್ ಅಂತ. ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ 1 to 2 years ಇಂದ ಗೋಲ್ಡ್ ಮತ್ತೆ ಸಿಲ್ವರ್ ತುಂಬಾ ದುಬಾರಿ ಆಗಿದೆ. ಅದೇ ತರ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಈ ಎರಡು ಮೆಟಲ್ಸ್ ತುಂಬಾ ದುಬಾರಿ ಆಗೋ ಚಾನ್ಸಸ್ ತುಂಬಾ ಇದೆ. ಕಾಪರ್ ಶಾರ್ಟೇಜ್ ಆದ್ರೆ ಕಾಪರ್ಗೆ ತುಂಬಾ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ನಮಗೂ ಗೊತ್ತು, ನಿಮಗೂ ಗೊತ್ತು ಮೆಟಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಫ್ಯೂಚರ್ಸ್ ಅಲ್ಲಿ ನೀವು ಮೆಟಲ್ಸ್ ಮೇಲೆ ಫೋಕಸ್ನ ನೀವು ಈ ETFs ಮೇಲೆ ಫೋಕಸ್ ಮಾಡಿದ್ರೆ ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟ್ಮೆಂಟ್ನ ಥಿಂಕ್ ಮಾಡ್ಬೋದು. ಈಗ ಲಾಸ್ಟ್ 1 to 2 years ಕಂಪೇರ್ ಮಾಡಿದ್ರೆ ಗೋಲ್ಡ್ ತುಂಬಾ ದುಬಾರಿ ಆಗಿದೆ. ಅದೇ ತರ ನೆಕ್ಸ್ಟ್ ಕಾಪರ್ ದುಬಾರಿ ಆಗೋ ಚಾನ್ಸಸ್ ಇದೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ TD ಅಕಾಡೆಮಿ ಯಲಹಂಕ. ನಾನು ಪ್ರದೀಪ್ ಕುಮಾರ್. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ ನಿಮ್ಮ ಜೊತೆ, ವಿತ್ ಮೆಟಲ್ಸ್. ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಆಗುವಂಥ ಮೆಟಲ್ಸ್ ಯಾವುದಪ್ಪ ಅಂದರೆ, ಫಸ್ಟ್ ಒನ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ. ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ 1 to 2 years ಇಂದ ಗೋಲ್ಡ್ ಮತ್ತು ಸಿಲ್ವರ್ ತುಂಬ ದುಬಾರಿ ಆಗಿದೆ. ಅದೇ ಥರ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಈ ಎರಡು ಮೆಟಲ್ಸ್ ತುಂಬ ದುಬಾರಿ ಆಗೋ ಚಾನ್ಸಸ್ ತುಂಬ ಇದೆ. ನಮ್ಮ ಜನ ಹೇಗಪ್ಪ ಅಂದರೆ, ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ನಾವು ಹೋಗೋ ಪ್ಲೇಸಸ್ ಬಗ್ಗೆ ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ವಿಚಾರ ಮಾಡಿಬಿಟ್ಟು ನಾವು ಆ ಪ್ಲೇಸಿಗೆ ಹೋಗಬೇಕೋ ಬೇಡ ಅಂತ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾರೆ. ಅದೇ ಥರನೇ ಒಂದು ಹೊಸ ಮೂವಿ ರಿಲೀಸ್ ಆದ್ರೂ ಮೂವಿ ಬಗ್ಗೆ ರಿವ್ಯೂಸ್ ಮತ್ತು ಟ್ರೈಲರ್ನ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಮೂವಿಗೆ ಹೋಗಬೇಕೋ ಬೇಡ ಅಂತ. ಸೊ ಅದೇ ಥರನೇ ಲಾಸ್ಟ್ 1 to 2 years ಇಂದ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ಗಗನಕ್ಕೇರಿದೆ. ಇವಾಗ ನಮ್ಮ ಜನ ಫೀಲ್ ಆಗ್ತಿದ್ದಾರೆ, ಲಾಸ್ಟ್ ಪ್ರೀವಿಯಸ್ ಇಯರಲ್ಲಿ ನಾನು ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಅಂತ. ನೀವು ಅದೇ ಥರ ಅಪ್ಕಮಿಂಗ್ ಇಯರ್ಸಲ್ಲಿ ಫೀಲ್ ಆಗಬಾರ್ದು ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟು ಕಾಪರ್ ಬಗ್ಗೆ ತಿಳ್ಕೊಳ್ಳೋಣ. ಕಾಪರ್ ಬಗ್ಗೆ ತಿಳ್ಕೊಳಕ್ಕೂ ಮುಂಚೆ ಮಾರ್ಗನ್ ಸ್ಟೈನ್ಲೇನ್ ಅವರು ಒಂದು ವರ್ಡ್ ಹೇಳಿದ್ದಾರೆ, ಕಾಪರ್ ವಿಲ್ ಬಿ ದ ನೆಕ್ಸ್ಟ್ ಗೋಲ್ಡ್ ಅಂತ. ಈಗ ಲಾಸ್ಟ್ 1 to 2 years ಕಂಪೇರ್ ಮಾಡಿದ್ರೆ ಗೋಲ್ಡ್ ತುಂಬ ದುಬಾರಿ ಆಗಿದೆ. ಅದೇ ಥರ ನೆಕ್ಸ್ಟ್ ಕಾಪರ್ ದುಬಾರಿ ಆಗೋ ಚಾನ್ಸಸ್ ಇದೆ. ಇವ್ರು ಹೇಳೋ ಪ್ರಕಾರ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಕಾಪರ್ ಪ್ರೊಡಕ್ಷನ್ ತುಂಬಾ ಶಾರ್ಟೇಜ್ ಆಗುವಂತ ಚಾನ್ಸಸ್ ಇದೆ ಅಂತ. ಇದೇ ರೀತಿ ಪ್ರೀವಿಯಸ್ 2004 ಅಲ್ಲಿ ಕಾಪರ್ ತುಂಬಾ ಶಾರ್ಟೇಜ್ ಆಗಿತ್ತು. ಅದೇ ತರ ಅಪ್ಕಮಿಂಗ್ ಅಲ್ಲಿ ಆಗೋ ಚಾನ್ಸಸ್ ತುಂಬಾ ಇದೆ. ಈ ತರ ಕಾಪರ್ ಶಾರ್ಟೇಜ್ ಆದಾಗ ಮತ್ತೆ ರೀಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಮಿನಿಮಮ್ 10 to 15 years ಬೇಕಾಗಬಹುದು. ಈ ಕಾಪರ್ ಏನಕ್ಕಪ್ಪ ಇಷ್ಟು ಡಿಮ್ಯಾಂಡ್ ಅಂದ್ರೆ, ಒಂಥರ ನಮ್ಮ ಬಾಡಿಗೆ ಬ್ಲಡ್ ಇದ್ದಂಗೆ. ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಡಾಟಾ ಸೆಂಟರ್ಸ್, AI, ಸೋಲಾರ್ ಮತ್ತೆ ಎಲ್ಲ ವೈರ್ಸ್ ಅಲ್ಲಿ ಬಳಸುವಂತ ಮೆಟಲ್ ಇದು ಯಾವುದು, ಕಾಪರ್. ನಮ್ಮ ಎಕಾನಮಿ ಒಂಥರ ವೈರ್ಸ್ ಇದ್ದಂಗೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಅಂಡ್ AI ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ಸ್ ಅಲ್ಲಿ ತುಂಬಾ ಸೌಂಡ್ ಮಾಡ್ತಾ ಇದೆ. ಈ ಎಲೆಕ್ಟ್ರಿಸಿಟಿ ಮತ್ತೆ AIಗೆ ಏನ್ ಬೇಕು ಅಂದ್ರೆ ಮೇನ್ಲಿ ಕಾಪರ್ ಬೇಕೇ ಬೇಕು. ಕಾಪರ್ ತುಂಬಾ ಇಂಪಾರ್ಟೆಂಟ್ ಇವೆರಡಕ್ಕೆ, ಯಾವುದಕ್ಕೆ, ಎಲೆಕ್ಟ್ರಿಸಿಟಿಗೆ ಮತ್ತೆ AI ಸಿಸ್ಟಮ್ಗೆ. ಕಾಪರ್ ಶಾರ್ಟೇಜ್ ಆದ್ರೆ ಕಾಪರ್ಗೆ ತುಂಬಾ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಡಿಮ್ಯಾಂಡ್ ಹೆಚ್ಚಾದ್ರೆ ಪ್ರೈಸ್ ಕೂಡ ಹೈಕ್ ಆಗುತ್ತೆ. ಪ್ರೈಸ್ ಹೈಕ್ ಆದ್ರೆ ಕಾಪರ್ಗೆ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಈ ತರ ಕಾಪರ್ಗೆ ತುಂಬಾ ಡಿಮ್ಯಾಂಡ್ ಇರೋಂಥ ಸಿಚುವೇಶನ್ಸ್ ಅಲ್ಲಿ ಕಾಪರ್ ಮೇಲೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ರೆ, ಅದರದ್ದೇ ಆದಂತಹ ಕೆಲವೊಂದು ಕಂಪ್ನೀಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಫಸ್ಟ್ ಒನ್ ಹೋದ್ರೆ ಹಿಂಡಾಲ್ಕೋ ಅಂತ ಒಂದು ಕಂಪ್ನಿ ಇದೆ. ಈ ಹಿಂಡಾಲ್ಕೋ ಬಂದು, ಈಗ ನಾನು ಎಕ್ಸಾಂಪಲ್ ಮಂತ್ಲಿ ಕ್ಯಾಂಡಲ್ ಸ್ವಿಚ್ ಮಾಡ್ಕೋತೀನಿ. ಪ್ರೀವಿಯಸ್ ನೋಡಿ, ಎಕ್ಸಾಂಪಲ್ 2020-25 ನೋಡೋಣ. ಎಕ್ಸಾಂಪಲ್ ಎಷ್ಟಿತ್ತು, 550 ನಿಯರ್ ಇತ್ತು ಒಂದು ಶೇರ್ ಪ್ರೈಸು. ಅಲ್ಲಿಂದ ನೋಡ್ತಾ ಹೋದ್ರೆ ನಮ್ಗೆ ಈಗ ಪ್ರೆಸೆಂಟ್ ಸಿಚುವೇಶನ್ಸ್ ಅಲ್ಲಿ ನಿಯರ್ಲಿ 97% ಮೂವ್ ಆಗಿದೆ. ಈಗಲೂ ತುಂಬಾ ಚಾನ್ಸ್ ಇದೆ ಈ ಕಾಪರ್ಗೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಸೆಕೆಂಡ್ ಒನ್ ಹಿಂದೂಸ್ತಾನ್ ಕಾಪರ್ ಇದೆ. ಈ ಹಿಂದೂಸ್ತಾನ್ ಕಾಪರ್ ನೋಡಿ, ಇದನ್ನು ಅಷ್ಟೇ ಮಂತ್ಲಿ ಕ್ಯಾಂಡಲ್ ಸ್ವಿಚ್ ಮಾಡ್ಕೋತೀನಿ. ಇದನ್ನು ಪ್ರೀವಿಯಸ್ 2025 ಅಲ್ಲಿ ಎಷ್ಟಿತ್ತು ಅಂದರೆ ನಿಯರ್ಲಿ 186 ರೂಪೀಸ್ ಇತ್ತು. ಇವಾಗ ಅಟ್ ಪ್ರೆಸೆಂಟ್ ತೊಗೊಂಡ್ರೆ 570 ನಿಯರ್ ಇದೆ. ಇದನ್ನು ಆಲ್ಮೋಸ್ಟ್ ಆಲ್ ನಿಯರ್ಲಿ 200% ಆಲ್ರೆಡಿ ಮೂವ್ ಆಗಿದೆ.
ನೆಕ್ಸ್ಟ್ ಥರ್ಡ್ ಒನ್ ನೋಡೋದಾದ್ರೆ ವೇದಾಂತ್ ಲಿಮಿಟೆಡ್ ಇದೆ. ಇದನ್ನು ಅಷ್ಟೇ ಲಾಸ್ಟ್ 2025 ಇಂದ ನೋಡಿದ್ರು ಎಷ್ಟಿತ್ತು ಅಂದ್ರೆ ನಿಯರ್ಲಿ 500 rupees ಇತ್ತು. ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ 787 rupees ಇದೆ. ಇದನ್ನು ನಿಯರ್ಲಿ 60% ಆಲ್ರೆಡಿ ಮೂವ್ ಆಗಿದೆ. ನೆಕ್ಸ್ಟ್ ಒನ್ ನೋಡೋದಾದ್ರೆ NMDC ಲಿಮಿಟೆಡ್, ಇದನ್ನು ಅಷ್ಟೇ 2025 ತಗೊಂಡ್ರೆ ನಿಯರ್ಲಿ 72 rupees ಇತ್ತು. ಈಗ ಅಟ್ ಪ್ರೆಸೆಂಟ್ 89 rupees, ನಿಯರ್ಲಿ 90 rupees ಇದೆ. ಇದನ್ನು ಆಲ್ರೆಡಿ 30% ಮೂವ್ ಆಗಿದೆ. ಈ ತರ ಕಾಪರ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇವು ಯಾವುದು ಬೇಡ, ನನಗೆ ನನ್ನ ಅಮೌಂಟ್ ಸೇಫ್ ಆಗಿರಬೇಕು, ನನಗೆ ಸ್ವಲ್ಪ ರಿಟರ್ನ್ಸ್ ಬಂದ್ರೆ ಸಾಕು, ನಾನು ಹಾಕಿರೋ ಇಂಥ ಇನ್ವೆಸ್ಟ್ಮೆಂಟ್ ತುಂಬಾ ಸೇಫ್ ಆಗಿರಬೇಕು, ಲಾಸ್ ಆಗಬಾರ್ದು ಅನ್ನಂಗಿದ್ರೆ ಒಂದು ಬೆಸ್ಟ್ ETF ಇದೆ. ಯಾವುದು ಅಂದ್ರೆ ಗ್ಲೋಬಲ್ ಎಕ್ಸ್ ಕಾಪರ್ ಮೈನರ್ ETF ಅಂತ. ಇದು US ETF. ಸೊ ಈ ETF ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಇಂಡ್ ಮನಿ ಅಂತ ಒಂದು ಬ್ರೋಕರ್ ಅಕೌಂಟ್ ಇದೆ. ಎಕ್ಸಾಂಪಲ್ ಜೆರೋದಾ, ಏಂಜಲ್ ಒನ್ ನೋಡಿದ್ರಲ್ವಾ, ಅದೇ ರೀತಿ ಒಂದು ಇಂಡ್ ಮನಿ ಅಂತ ಇದೆ. ಔಟ್ ಆಫ್ ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಇಂಡ್ ಮನಿಯಲ್ಲಿ ನಾವು ಮಾಡಬಹುದು. ಆ ಇಂಡ್ ಮನಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಆ ಇಂಡ್ ಮನಿಯಲ್ಲಿ ಈ ETF ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇಲ್ಲ ಅಂದ್ರೆ ಇಲ್ಲಿರೋ ಕಾಪರ್ ಸ್ಟಾಕ್ಸ್ ನ ನಾವು ಮೇನ್ಲಿ ಫೋಕಸ್ ಮಾಡಬಹುದು. ನೋಡಿದ್ದು ಕಾಪರ್ ಬಗ್ಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರೆ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಈಸ್ ಎ ಬೇಸಿಕ್ ಎಲಿಮೆಂಟ್ ಅಂಡ್ ವರ್ಸಟೈಲ್ ಮೆಟಲ್ ಅಂತ ಕರೀತಾರೆ. ಅಂದ್ರೆ ಅಲ್ಯೂಮಿನಿಯಂ ಒಂದು ಮೂಲ ಧಾತು ಮತ್ತು ಬಹಳ ಉಪಯೋಗಕರವಾದಂತ ಲೋಹ ಅಂತ ಕರೀತಾರೆ. ಇದು ಒಂಥರ ವೇಟ್ಲೆಸ್, ಹಗುರವಾದದ್ದು, ಮತ್ತೆ ತುಕ್ಕು ಹಿಡಿಯದೇ ಇರುವಂತದ್ದು ಮತ್ತು ಬೆಳ್ಳಿಯಂತಹ ಬಿಳಿ ಹೊಳಪನ್ನು ಕೊಡುವಂತಹ ಒಂದು ಲೋಹ ಅಂತಾನು ಕರೀತಾರೆ. ಇದು ಭೂಮಿಯ ಹೊರಪದರಿನಲ್ಲಿ ಸಿಗುವಂತಹ ಮೆಟಲ್. ಈ ಅಲ್ಯೂಮಿನಿಯಂ ನ ಮೇನ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ HV ಕೇಬಲ್ಸ್, ಎಕ್ಸಾಂಪಲ್ ಹೈ ವೋಲ್ಟೇಜ್ ಕೇಬಲ್ಸ್ ಅಲ್ಲಿ, ಮತ್ತೆ ಅಡಿಗೆ ಸಾಮಾನುಗಳಲ್ಲಿ, ಮತ್ತೆ ಈ ಪ್ಯಾಕಿಂಗ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ವಿಂಡೋಸು, ಡೋರ್ಸು, ವಿಮಾನದ ಬಿಡಿ ಭಾಗಗಳನ್ನ ತಯಾರು ಮಾಡೋದಕ್ಕೆ, ಮತ್ತೆ ವಾಹನಗಳನ್ನ ತಯಾರು ಮಾಡೋದಕ್ಕೆ ಇನ್ನೂ ತುಂಬಾ ಕಡೆ ಈ ಅಲ್ಯೂಮಿನಿಯಂ ನ ಯೂಸ್ ಮಾಡ್ತಾರೆ. ಸೊ ಈ ತರ ಅಲ್ಯೂಮಿನಿಯಂ ಮೇಲೆ ತುಂಬಾ ಡಿಮ್ಯಾಂಡ್ ಇದ್ದಂತಾಗ ಯಾವ ರೀತಿ ಅಲ್ಯೂಮಿನಿಯಂ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡೋದಾದ್ರೆ ಅದರದ್ದೇ ಆದಂತಹ ಕೆಲವೊಂದು ಕಂಪ್ನೀಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಫಸ್ಟ್ ಒನ್ ನ್ಯಾಷನಲ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಈ ಕಂಪ್ನಿ ನೋಡೋದಾದ್ರೆ ಲಾಸ್ಟ್ ಪ್ರೀವಿಯಸ್ 2025 ಅಲ್ಲಿ ನಿಯರ್ಲಿ 132 rupees ಇತ್ತು. ಇವಾಗ ಅಟ್ ಪ್ರೆಸೆಂಟ್ 438 rupees ಇದೆ. ನಿಯರ್ಲಿ ಆಲ್ರೆಡಿ 20% ಆಲ್ರೆಡಿ ಮೂವ್ ಆಗಿದೆ. ಸೆಕೆಂಡ್ ಒನ್ ನೋಡೋದಾದ್ರೆ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಲಿಮಿಟೆಡ್. ಇದನ್ನು ನೋಡಿ ಲಾಸ್ಟ್ 2025 ಇಂದ ನಿಯರ್ಲಿ 80-90% ಆಲ್ರೆಡಿ ಮೂವ್ ಆಗಿದೆ. ನೆಕ್ಸ್ಟ್ AR Fin ಲಿಮಿಟೆಡ್ ಅಂತ. ಈ ಸ್ಟಾಕು ಅಷ್ಟೇ ರೀಸೆಂಟ್ ಆಗಿ ಬಂದಿರೋಂಥ ಕಂಪ್ನಿ. ಇದು ಲಾಸ್ಟ್ 2025 ಅಂತ ನೋಡಿದ್ರು ನಿಯರ್ಲಿ 200% ರಿಟರ್ನ್ಸ್ ಕೊಟ್ಟಿದೆ. ಈ ತರ ಅಲ್ಯೂಮಿನಿಯಂ ಸ್ಟಾಕ್ಸ್ ಕಂಪ್ನೀಸ್ ಮೇಲೆ ಫೋಕಸ್ ಮಾಡ್ಬೋದು. ನಾನು ಹಾಕೋ ಇನ್ವೆಸ್ಟ್ಮೆಂಟ್ ಇನ್ನೂ ಸೇಫ್ ಆಗಿರಬೇಕು, ನನಗೆ ರಿಸ್ಕ್ ಬೇಡ, ನಾನು ಹಾಕೋಂಥ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಬಂದ್ರೆ ಸಾಕು, ಸ್ವಲ್ಪ ರಿಟರ್ನ್ಸ್ ಬಂದ್ರೆ ಸಾಕು ಅನ್ನೋರಿಗೆ ಇದ್ರದ್ದೇ ಆದಂತ ಒಂದು ETF ಇದೆ. ಆ ETF ಸಹ US ETF. ಅದು ETF ಯಾವ್ದಪ್ಪ ಅಂತಂದ್ರೆ ಇನ್ವಾಯ್ಸ್ DB ಬೇಸ್ ಮೆಟಲ್ ETF ಅಂತ. ಈ ETF ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಸೇಮ್ ಆಸ್ ಯೂಸ್ವಲ್ ಇದ್ರದ್ದೇ ಆದಂತ ಒಂದು ಬ್ರೋಕರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಕಾಪರ್ ಅಲ್ಲಿ ಹೇಳಿದೀನಿ. ಆ ಬ್ರೋಕರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಇದರಲ್ಲೂ ನೀವು ETF ಮೇಲೆ ತುಂಬಾ ಸೇಫ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಲಾಂಗ್ ಟರ್ಮ್ಗೆ. ಥರ್ಡ್ ಒನ್ ತುಂಬಾ ಇಂಪಾರ್ಟೆಂಟ್ ETF ಇದೆ, iShare ಗ್ಲೋಬಲ್ ಮೆಟಲ್ ಅಂಡ್ ಮೈನಿಂಗ್ ETF ಅಂತ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ETF. ಇದನ್ನು ಅಷ್ಟೇ US ETF. ಈ ETFs ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಸೇಮ್ ಅದರದೇ ಆದಂತ ಒಂದು ಬ್ರೋಕರ್ ಅಕೌಂಟ್ ನ ಇಂಡ್ ಮನಿ ಅನ್ನೋದು ಒಂದು ಬ್ರೋಕರ್ ಅಕೌಂಟ್ ಇದೆ, ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ ಸ್ಟಾರ್ಟ್ ಮಾಡ್ಬೋದು. ಈ ETF ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ ಎಲ್ಲಾ ಮೆಟಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗೂ ಗೊತ್ತು, ನಿಮಗೂ ಗೊತ್ತು ಮೆಟಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಫ್ಯೂಚರ್ಸ್ ಅಲ್ಲಿ ನೀವು ಮೆಟಲ್ಸ್ ಮೇಲೆ ಫೋಕಸ್ನ ನೀವು ಈ ETF ಮೇಲೆ ಫೋಕಸ್ ಮಾಡಿದ್ರೆ ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟ್ಮೆಂಟ್ನ ಥಿಂಕ್ ಮಾಡ್ಬೋದು. ಈ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನೇ ಡೌಟ್ ಬಂದ್ರು ನಮ್ಮ ನಿಯರೆಸ್ಟ್ TD ಅಕಾಡೆಮಿ ಬ್ರಾಂಚ್ಗೆ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಎವ್ರಿ ಒನ್.